ಬೆಂಗಳೂರಿನಲ್ಲಿ ನಿಲ್ಲದ ಬ್ಯಾನರ್ ಕಟೌಟ್ ಅಬ್ಬರ. ಕೋರ್ಟ್ ಸೂಚನೆಗೂ ಕೂಡ ನಾಯಕರು ಡೋಂಟ್ ಕೇರ್ ಅಂತಿದ್ದಾರೆ. ಕೇಂದ್ರ ಸಚಿವ ಸೋಮಣ್ಣ ಫ್ಲೆಕ್ಸ್ ಬ್ಯಾನರ್ ದರ್ಬಾರ್. ಕೇಂದ್ರ ಸಚಿವರ ಬರ್ತ್ಡೇ ಪೋಸ್ಟರ್ ಬ್ಯಾನರ್ಗಳು ರಾರಾಜಿಸ್ತಾ ಇದೆ. ನಿನ್ನೆ ಮಗ, ಇವತ್ತು ಸೋಮಣ್ಣನ ಹುಟ್ಟುಹಬ್ಬ. ಗೋವಿಂದರಾಜನಗರ, ವಿಜಯನಗರದಲ್ಲಿ ಫ್ಲೆಕ್ಸ್ ಬ್ಯಾನರ್ಗಳು ಅಬ್ಬರಿಸ್ತಾ ಇದೆ. ರಸ್ತೆಯುದ್ದಕ್ಕೂ ತಂದೆ ಮಗನ ಬರ್ತ್ಡೇ ಬ್ಯಾನರ್ಗಳು ಕಣ್ಣಿಗೆ ರಾಚ್ತಾ ಇದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ರಸ್ತೆ ಮಾರ್ಗದ ಪಕ್ಕದಲ್ಲಿ ಬ್ಯಾನರ್ಗಳ ದರ್ಬಾರ್ ಹೇಗಿದೆ ಅನ್ನೋದು. ಸಾಲು ಸಾಲು ಬ್ಯಾನರ್ಗಳನ್ನ ಅಳವಡಿಕೆ ಮಾಡಲಾಗಿದೆ. ಇದರ ಬಗ್ಗೆ ಜನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ವಿ ಸೋಮಣ್ಣ ಮಂತ್ರಿ ಇದ್ದಾರೆ, ರೈಲ್ವೆ ಮಂತ್ರಿ. ಅವ್ರ ಅಪ್ಪ ಮಕ್ಕಳದು ಹಾಕೋತಾರೆ. ಈ ಕಡೆ ವಿಜಯನಗರ ಶಾಸಕರು, ಇವರು ಮಾಜಿ ಮಂತ್ರಿ ಆಗಿದ್ರು, ಇವ್ರ ಅಪ್ಪ ಮಕ್ಕಳದು ಹಾಕೋತಾರೆ. ಈ ವಿಜಯನಗರ ಗೋವಿಂದರನ್ನೇ ಜಿದ್ದಿ ಮಾಡ್ತಾ ಇದ್ದಾರೆ. ಇವರಿಂದ ಕಾನೂನು ಸುವ್ಯವಸ್ಥೆ ಹಾಳಾಗ್ತಿದೆ. ಮತ್ತು ಇವತ್ತು BBMP ಆದೇಶ ಮಾಡಿದೆ. 4ನೇ ತಿಂಗಳು 23/4/2025 ಆದೇಶ ಮಾಡಿದೆ. ಪೊಲೀಸ್ ಕಮಿಷನರು, BBMP ಕಮಿಷನರು ಜೊತೆ ಸೇರಿಕೊಂಡು ಒಂದು ಏನು ಬ್ಯಾನರ್ನ ಇಲ್ಲಿಗಲ್ ಹಾಕೋದನ್ನ ತೆಗಿಬೇಕು ಅಂತ ರೂಲ್ಸ್ ಮಾಡಿದ್ದಾರೆ. ವಿಜಯನಗರ ಗೋವಿಂದರಾಜನಗರಕ್ಕೆ ಒಂದು ರೌಂಡ್ ಔಟ್ ಬಂದ್ಬಿಡ್ರಿ, ಎಷ್ಟು ಬ್ಯಾನರ್ಸ್ಗಳು ಹಾಕಿದ್ದಾರೆ, ಎಲ್ಲಿಂದ ಬರುತ್ತೆ ಇವ್ರಿಗೆ ದುಡ್ಡು? ಕಳಪೆ ಕಾಮಗಾರಿಗಳು ಮಾಡ್ತಾರೆ, ಬ್ಯಾನರ್ಗಳು ಹಾಕ್ತಾರೆ. ಇವತ್ತು ಮೂಲಭೂತ ಸೌಕರ್ಯ ಒಂಚೂರು ಇಲ್ಲ ಗೋವಿಂದರಾಜನಗರ, ವಿಜಯನಗರ. ಇವರು ಏನು M ಕೃಷ್ಣಪ್ಪ ಮತ್ತು ಪ್ರಿಯಾ ಕೃಷ್ಣ ಅವ್ರು ಗೆದ್ದಿದ್ದಾರೆ. ಇವರು ಬ್ಯಾನರ್ ಹಾಕೊಳ್ಳೋದ್ರಲ್ಲೇ ಮುಳುಗ್ಬಿಟ್ಟಿದ್ದಾರೆ. ಕಾಮಗಾರಿಗಳು ಎಷ್ಟು ನೀವು ಒಂದು ಸತಿ ಪರಿಶೀಲನೆ ಮಾಡಿ, ಮೂಲಭೂತ ಸೌಕರ್ಯಗಳು ಖಂಡಿತ ಹಾಳಾಗ್ಬಿಟ್ಟಿದೆ ವಿಜಯನಗರ. ಬ್ಯಾನರ್ಗಳನ್ನು, ಫ್ಲೆಕ್ಸ್ಗಳನ್ನು ಹಾಕುವಂತಿಲ್ಲ ಅನ್ನುವಂಥ ಕಠಿಣವಾದಂಥ ನಿಯಮಗಳು ಕೂಡ ಹೈಕೋರ್ಟ್ ಆದೇಶ ಇದ್ದರೂ ಕೂಡ ಅವುಗಳನ್ನು ಪದೇ ಪದೇ ಉಲ್ಲಂಘಿಸುವಂಥ ಕೆಲಸವನ್ನು ರಾಜಕಾರಣಿಗಳ ಮಕ್ಕಳು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಕೇಂದ್ರ ಸಚಿವರಾಗಿರುವಂಥ ವಿ ಸೋಮಣ್ಣ ಅವರ ಬರ್ತ್ಡೇ ವಿಶ್ನ ಬ್ಯಾನರ್ಗಳು ಬಿದ್ದಿರುವಂಥ. ಸದ್ಯಕ್ಕೆ ನಾನು ವಿಜಯನಗರದ ಟೋಲ್ಗೇಟ್ ಬಳಿಯಲ್ಲಿದ್ದೇನೆ. ಟೋಲ್ಗೇಟ್ನಲ್ಲಿ ಗಮನಿಸ್ತಾ ಇದ್ದಾರೆ ನೀವು, ಕೇಂದ್ರ ಸಚಿವರಾಗಿರುವಂಥ ವಿ ಸೋಮಣ್ಣ ಹಾಗೆ ಅವರ ಪುತ್ರ ಅರುಣ್ ಸೋಮಣ್ಣ ಅವರ ಬರ್ತ್ಡೇ ವಿಶ್ಗೆ ಕೋರಿರುವಂಥ ಬ್ಯಾನರ್ಗಳನ್ನು, ಫ್ಲೆಕ್ಸ್ಗಳನ್ನು ಅಳವಡಿಸಿರುವಂಥದ್ದನ್ನು ಗಮನಿಸ್ತಾ ಇದ್ದಾರೆ. ಸಂಪೂರ್ಣವಾಗಿ ಇದು ಮೈಸೂರು ರಸ್ತೆಯಲ್ಲಿ ಸಂಪೂರ್ಣವಾಗಿ ಎಲ್ಲಿ ನೋಡಿದ್ರಲ್ಲಿ ಇವತ್ತು ಬ್ಯಾನರ್ಗಳು ರಾರಾಜಿಸ್ತಾ ಇರುವಂಥದ್ದು. ಕಠಿಣವಾದಂಥ ನಿಯಮಗಳನ್ನು ರೂಪಿಸಿದೆ. ಸಾಕಷ್ಟು ಕಡೆಗಳಲ್ಲಿ ಈ ಫ್ಲೆಕ್ಸ್ಗಳು, ಕಟೌಟ್ಗಳು ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿಸಿತ್ತು. ಆದರೆ ಅವುಗಳನ್ನು ಗಮನಿಸಿಕೊಂಡು ಹೈಕೋರ್ಟ್ 2 ವರ್ಷಗಳ ಹಿಂದೆ 2023ರಲ್ಲೇ ಫ್ಲೆಕ್ಸ್ಗಳನ್ನು ಅಳವಡಿಸುವಂತಿಲ್ಲ, ಬ್ಯಾನರ್ಗಳನ್ನು ಅಳವಡಿಸುವಂತಿಲ್ಲ, ಕಟೌಟ್ಗಳನ್ನು ಹಾಕುವಂತಿಲ್ಲ ಅನ್ನುವಂಥ ಒಂದು ಕಠಿಣವಾದಂಥ ನಿಯಮವನ್ನು ರೂಪಿಸಿದೆ. ಆದರೆ ಈ ನಿಯಮಗಳನ್ನು ಗಾಳಿಗೆ ತೂರಿ ಸದ್ಯ ಕೇಂದ್ರ ಸಚಿವರಾಗಿರುವಂಥ ವಿ ಸೋಮಣ್ಣ ಅವರು ಬರ್ತ್ಡೇಯ ಬ್ಯಾನರ್ಗಳನ್ನು ಅವರ ಅಭಿಮಾನಿಗಳು ಹಾಕಿರುವಂಥದ್ದು. ಜೊತೆಗೆ ಅವರ ಪುತ್ರ ಅರುಣ್ ಸೋಮಣ್ಣ ಅವರ ಬರ್ತ್ಡೇ ಕೂಡ ನಿನ್ನೆ ಇದ್ದಿದ್ದರಿಂದಾಗಿ ಇಬ್ಬರ ಬರ್ತ್ಡೇ ಬ್ಯಾನರ್ಗಳನ್ನು ಸೇರಿಸಿ ಹಾಕಿದ್ದಾರೆ. ಜೊತೆಗೆ ಈ ಮಾಗಡಿ ಟೋಲ್ ಗೇಟ್ ಏನಿದೆ, ಇಲ್ಲಿ ಸಾಮಾನ್ಯವಾಗಿ ಸಾಕಷ್ಟು ಬ್ಯಾನರ್ ಬೀಳುತ್ತೆ ಅನ್ನುವಂಥದ್ದಕ್ಕೆ ಇನ್ನೊಂದು ಉದಾಹರಣೆ. ಅಲ್ಲಿ ಪಕ್ಕದಲ್ಲಿ ಇನ್ನೊಂದು ಕೂಡ 2 ಪಕ್ಷಗಳು ಕೂಡ, ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, 2 ಪಕ್ಷಗಳಿಗೆ ಸೇರಿದಂಥವರು ಕೂಡ ಇಲ್ಲಿ ಅಳವಡಿಸಿದ್ದಾರೆ ಅಂತ ಹೇಳೋದಕ್ಕೆ. ಇಲ್ಲಿ ಇನ್ನು ವಿಜಯನಗರ ವಿಧಾನಸಭಾ ಕ್ಷೇತ್ರದ ಸ್ಥಳೀಯ ಶಾಸಕ ಕೃಷ್ಣಪ್ಪನವರ ಯಾವುದೋ ಒಂದು ಕಾರ್ಯಕ್ರಮಕ್ಕೂ ಕೂಡ ಬನ್ನಿ ಅಂತ ಹೇಳಿ, ಆಧಾರದ ಸ್ವಾಗತ ಅಂತ ಹೇಳಿ ಒಂದು ಕೂಡ ಬ್ಯಾನರನ್ನು ಅಳವಡಿಸಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಇದು ಸ್ಪಷ್ಟವಾದಂತಹ ಹೈಕೋರ್ಟ್ ಆದೇಶದ ಉಲ್ಲಂಘನೆ. ಜೊತೆಗೆ ಇದು ಪದೇ ಪದೇ ನಗರದಾದ್ಯಂತ ಆಗ್ತಾ ಇದೆ. ಎಲ್ಲ ಕಡೆಯೂ ಕೂಡ ಈ ಥರದ್ದು ಆಗ್ತಾ ಇದ್ರೂ ಕೂಡ BBMP ಅಧಿಕಾರಿಗಳು ಇವುಗಳ ಬಗ್ಗೆ ಒಂದು ಕಠಿಣವಾದಂಥ ಕ್ರಮಗಳನ್ನು ತೆಗೆದುಕೊಳ್ಳುವಲ್ಲಿ ವಿಫಲ ಆಗಿದ್ದಾರೆ ಅನ್ನುವಂಥ ಸದ್ಯಕ್ಕೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಸ್ವಸ್ತಿಕ್ ಕನ್ನಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.